ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಮಿಂಚಿನ ಕಾರ್ಯಾಚರಣೆ. ಮಹಾನಗರ ಪಾಲಿಕೆಯಲ್ಲಿ ಕಚೇರಿಯಲ್ಲಿ ಒಳಗಡೆ ಪಾನ್ ಮಸಾಲ ತಿಂದು ಉಗುಳುವುದು ದುರ್ವಾಸನೆ ಕಚೇರಿಯಲ್ಲಿ ಇರುತ್ತದೆ. ಕಚೇರಿ ಕಡತಗಳು ರಾಶಿಯಾಗಿ ಕಸದ ಹಾಗೆ ಬಿದ್ದಿರುತ್ತೆ. ಕಂಪ್ಯೂಟರ್ ಅಲ್ಲಿರುವ ಕಡತಗಳನ್ನು ಚಲನವಲನ ರಿಜಿಸ್ಟರ್, ಹಾಜರಾತಿ ಪುಸ್ತಕ, ಕ್ಯಾಶ್ ರಿಜಿಸ್ಟರ್, ಯಾರು ಸಿಬ್ಬಂದಿಗಳು ಪುಸ್ತಕ ಬರುವುದಿಲ್ಲ. ಅಲ್ಲಿನ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇಂಚಿಂಚಾಗಿ ಪರಿಶೀಲನೆ ಸ್ಥಳದಲ್ಲೇ ಮಾಡುತ್ತಿದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಕಲಬುರಗಿ ಸಿಬ್ಬಂದಿಗಳು ಕಚೇರಿಯಲ್ಲಿ ಇರುವುದಿಲ್ಲ. ಡಿಎಸ್ಪಿ ಗೀತಾ ಬೇನಾಳ ಮಹಾನಗರ ಪಾಲಿಕೆಯ ಕಚೇರಿ ಒಳಗಡೆ ನೋಡಿದ ತಕ್ಷಣ ವಾಸನೆ. ಅಲ್ಲಿನ ಪರಿಸ್ಥಿತಿ ನೋಡಿ ಅಧಿಕಾರಿಗಳು ಈ ವ್ಯವಸ್ಥೆ ಸರಿಯಾಗಿಲ್ಲ ಎಂದು ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು. ಕಚೇರಿಯಲ್ಲಿ ಇದೇ ಪರಿಸ್ಥಿತಿ ಇದ್ದರೆ ಗತಿಯೇನು? ಡಿಎಸ್ಪಿ ಹೇಳಿದರು. ಸಾರ್ವಜನಿಕರು ಬಂದ ಅರ್ಜಿಗಳಿಗೆ ತಕ್ಷಣ ಅಧಿಕಾರಿಗಳು ಸ್ಪಂದಿಸಬೇಕು. ಮಹಾನಗರ ಪಾಲಿಕೆಯ ವಲಯ ಕಚೇರಿ ಕಲಬುರಗಿ ಜಿಲ್ಲೆಯ ಒಟ್ಟು 3 ಮಹಾನಗರ ಪಾಲಿಕೆಯ ಅಲ್ಲಿನ ವ್ಯವಸ್ಥೆ ಸಾರ್ವಜನಿಕರು ಬೇಸತ್ತು ಪದೇ ನಮಗೆ ಅಲಿದಾಡುತ್ತಿದ್ದಾರೆ ಮತ್ತು 1 ತಿಂಗಳ 2 ತಿಂಗಳ ಕಾಲ ಅರ್ಜಿಗಳನ್ನು ಹಿಡಿದುಕೊಂಡು ಏನ್ ಅಧಿಕಾರಿಗಳು ನಮಗೆ ತಿರುಗಾಡಿಸುತ್ತಾರೆ ಎಂದು ಲೋಕಾಯುಕ್ತ ಅಧಿಕಾರಿ ಎದುರುಗಡೆ ಹೇಳಿದರು. ಬಡವರಿಂದ ಲಂಚ ಸ್ವೀಕರಿಸಿ ಕೆಲಸ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ಲೋಕಾಯುಕ್ತ ಅಧಿಕಾರಿಗಳು ಹೇಳಿದರು. ಮಹಾನಗರ ಪಾಲಿಕೆಯಲ್ಲಿ ಶೌಚಾಲಯ ಮತ್ತು ಕ್ಲೀನರ್ಸ್ ಇರುವುದಿಲ್ಲ. ಅರ್ಜಿಗಳು ಆದಷ್ಟು ಬೇಗನೆ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅದಕ್ಕೆ ಹೊರಗಿಟ್ಟ ಆ ರೂಮ್ ಜೋಡಿಸಿಟ್ಟಿದ್ರು, ಆ ರೂಮ್ನೇ ಕ್ಲೀನ್ ಅವರು ಅದು ಫುಲ್ ಆಗ್ಯದ. ಆಯ್ತು, ಇದನ್ನು ಹಿಂಗೆ ಅದ್ರಂಗೆ ಜೋಡ್ಸಿಟ್ಟು ಇದನ್ನು ಕ್ಲೋಸ್ ಮಾಡ್ಬಿಡ್ರಿ, ಮುಗಿದು ಹೋಗ್ತೈತಿ. ಇದನ್ನ ಹಿಂಗೆ ಹೋಗಿ ಹರ್ಕತ್ ಏನದ ಇವ್ರಿಗೆ ಬರಬ್ಬರಿ ಬರಿಬೇಕು, ರಿಪೋರ್ಟ್ ಹಾಕೊಂಡು ಗೊತ್ತಾಗ್ತಿ ಇವ್ರಿಗೆ. ಅದು ಬೋಸ್ತಾರಲ್ಲ ಇಲ್ಲೇನದ ಬರ್ತಾರೆ ಅನ್ಸುತ್ತಪ್ಪ, ಇಲ್ಲಿ ಬರ್ರಿ. ಇದೇನಿದೆ ಇಲ್ಲೇ ಓಡಾಡ್ತಿರಲ್ಲ, ಏನದ ಯಾರು ಲೀವ್ ಅವ್ರು ಬಂದಾಗಿಂದ ಲೀವ್ನ ಅದ ಏನೇನು ಎಷ್ಟು ವರ್ಷ ಆತ್ರಿ ಕೆಲಸ ಮಾಡಕತ್ ನೀವು ಇಲ್ಲಿ? 2 ವರ್ಷದಿಂದ ಲೀವ್ನ ಇದೀರಿ. ಕ್ಲೀನ್ ಮಾಡಿದ್ರೆ ಈಗ ಮನ್ಮನಿ 2 ಸತಿ ಉಳಕತ್ತ ಅನ್ಸಾಯ್ತಿ ಇಲ್ಲಿ ನೋಡಿದ್ರ. ಇನ್ 10 ವರ್ಷದಿಂದ ಹಿಂಗೆ ಇಟ್ಕೊಂಡ್ ಕುಂದಿರ್ತೀರಿ. ಏನ್ ಕ್ಲೀನ್ ಮಾಡಿಸ್ತೀರಿ? ನೋಡ್ರಿ ಇಲ್ಲೇ ತೆಳಗೆ ಏನ್ ಕ್ಲೀನ್ ಮಾಡಿಸ್ತೀರಿ ನೀವಲ್ಲಿ? ನಿಮ್ಗೆಲ್ಲ ಏನು ನಿಮ್ಮಿಂದ ಕಲಿಬೇಕಾ? ಏನ್ ಸಿಟಿ ಅವರು ನೀವೇ ಹಿಂಗ್ ಮಾಡಿದ್ರೆ ಹೆಂಗ್ರಿ? ನೋಡ್ರಿ ಏನಿದೆ ನಿಮ್ಗೆ ಅನಸ್ತಾನೆ? ನಿಮ್ಮ ಆಫೀಸಿಂದನೇ ಇದು ವೈರಸ್ ಸ್ಟಾರ್ಟ್ ಆಗಂಗದ. ಏನ್ರಿ ಇವೆಲ್ಲ ಆಫೀಸ್ ಇಲ್ಲಕ್ಕಿತ್ತಾದ್ರೆ ನಿಮ್ ಝೋನಲ್ ಕಮಿಷನರ್ ಇಲ್ಲವಾ ಇದ್ರ ಬರಬ್ಬರಿ ಇರ್ತಿತ್ತು ನಮಗ. ಅಲ್ಲದೆ ನೋಡಿದ್ರೆ ಅಲ್ಲಿ ನೋಡ್ರಿ ಏನು ಕೊಡೋವೆಲ್ಲ ನೀವು ಆಫೀಸ್ ಅಡ್ರೆಸ್ ಆಯ್ತು. ಇವೆಲ್ಲ ಹಿಂಗೆ ಇರ್ತಾವ ಅಂದ್ರೆ ಅಷ್ಟು ಏನು ತಗೋತೀರ ಡೈಲಿ ಒಂದು ಗಂಟೆಗಳ? ಎಂಟ್ರೆನ್ಸ್ ಆಫ್ ಇದು ಆಫೀಸ್ ಅಲ್ಲ, ಇಲ್ಲಿ ಪಬ್ಲಿಕ್ ಕೊಡೋದ ನಾವು ಯಾರು ಕೊಡ್ತಾರೆ? ವಾಚ್ಮೆನ್ ಕೊಡ್ತಾವ ಮೇಡಮ್ ಅಷ್ಟೇ. ವಾಚ್ಮೆನ್ ಕೂಡ ಇದು ಇಲ್ಲ, ಇಷ್ಟೇನು ಬಡವರು ಇದ್ರೆ ಪೂರ ರೆಡ್ ಎಲ್ಲಿ ನೋಡಿದ್ರೆ ರೆಡ್ ಇರುತ್ತೆ. ಕಾರ್ಪೊರೇಷನ್ ಆಫೀಸ್ ಇಲ್ಲಕ್ಕಿತ್ತಂದ್ರೆ ಆ ಅಮ್ಮ ಯಾವಾಗಲೂ ಕುತ್ಕೊಂಡಿರ್ತಾಳೆ. ಹಾಕಿದೆ ನೋಡ್ರಿ, ಎಲ್ಲ ಹಾಕಿದೆ ಯಾವಾಗಲೂ ನೋಡಲ್ಲ. ಯಾವಾಗಲೂ ಏನಮ್ಮ ಏನು ಕೆಲಸ ಮಾಡ್ತೀವಿ? ಏನು ಮಾಡ್ತೀವಿ ಕೆಲಸ? ಕೆಲಸ ಮಾಡ್ತೀವಿ. ಆಯ್ತು. ರಾಘು ಮತ್ತ ರಾವು ಕಲೆಕ್ಟರ್ ಇವತ್ತು ಬಾ ನಾಳೆ ಬರ್ತಾರ್ರಿ. ತೆಗೆದು ಮುಚ್ಚಿಟ್ರ ಒಂದ್ ಸಾರಿ ಚಂದ್ರಣ್ಣ ಮಾಡಿಟ್ರು. ರಾಜಣ್ಣ ನಮ್ ಕಲೆಕ್ಟರ್ ಚಂದ್ರಣ್ಣ ಮಾಡಿ ಲ್ಯಾಪ್ಸ್ ಮಾಡಿ ಅವ್ರು ನೋಡ್ರಿ. ನಾರೇ ಅಂಗಡಿ ಚಾಪ್ ಮನುಷ್ಯ. ನಮ್ದು ಉತ್ತರ ವಲಯ ಜಳೂರ್ ನಗರ ಬರ್ತದೆ. ನಿಮ್ದೇನ್ ಡಾಕ್ಯುಮೆಂಟ್ಸ್ ಕೊಡ್ರಿ ಇಲ್ಲಿ? ಅಂದ್ರೆ ನೀವೇನು ಒಂದೇ ಕೇಸ್ ನಮ್ದೇ ನಮ್ಗೆ ಗೊತ್ತಾಗಲ್ಲ ಬಂದಿದ್ದು.
ಈ ಕಸ ಏನ್ ಮಾಡ್ಕೊಡ್ತಾ ಇದಾರ ಡಿಲೇ ನಾನು ಇನ್ನೂ ಇವತ್ತು ಡಿಲೇನೇ ಆಗ್ಯಾದ್ರಿ. ಡಿಲೇ ಅಂದ್ರೆ ಏನು ಇಂಟೆನ್ಷನಲ್ ಡಿಲೇನಾ ಅಥವಾ ಪ್ರೊಸೀಜರ್ ಡಿಲೇನಾ? ಒಟ್ಟು ಏನೋ ನಮ್ದು ಮಾಡ್ಕೊಟ್ಟು ಅದು ಹಿಂಗೆ ಮನಿ ಪರ್ಮಿಷನ್ ಸಲಾಗಿ ತಗೊಂಡ್ ಬಂದು 2 ವರ್ಷ ಕೆಳಗ ಅದು ಇದಾಯ್ತು. ಅವಾಗ ನೋಡೇನು ಪ್ರಾಬ್ಲಮ್ ಆಗಿತ್ತು, ಮಾಡ್ಕೊಟ್ಟಿದ್ರು. ಅವ್ರೇನ್ ಮಾಡಿ ಖಾತಾ ತಗೊಂಡು ಬಂದಿದೆ. ಕೊಟ್ರಿ ಖಾತಾ ರೀ? ಅಷ್ಟೇ ಮಾಡ್ರಿ, ತಗೊಳ್ರಿ ನಮ್ ನಂಬರ್ ಈಸಿಲಿ ತಗೊಳ್ರಿ. ಡಿಲೇ ಮಾಡಿದ್ರೆ ಓಕೆ, ಏನೋ ಸಮ್ ಎಕ್ಸ್ಟೆಂಟ್ 1 to 3 days 4 days ಹೋಗಿ ಮಾಡ್ಕೊಟ್ರೆ ಆಯ್ತು ಹೇಳಿ. ಸುಮ್ನೆ ಅಲ್ಲಿ ಹೋಗ್ರಿ ಇಲ್ಲಿ ಬರ್ರಿ घर का ये करना था मैडम नंबर एक बार मेरे से थोड़ा डिले हो टैक्स भरने के लिए, टैक्स क्लियर करने के बाद अभी तक काम नहीं करे। अभी परसों आया था तो दिन में 2 बार 3 बार फिर रहा हूँ ऑफिस, या तो इन्होंने रहते या तो उन्होंने रहते, मैडम नहीं है, सर नहीं है, ऐसा बोले तो 3 बजे हो बोलते, फिर 3 बजे आए बोले तो कल लाओ काम करेंगे बोलते। कौन बोलते हैं ऐसे? नाम बता दो। है सर सिद्धू बोल के, सिद्धू बोल के हैं। तो उन्होंने बाहर फील्ड ऑफिस पे रहते हो ना, फील्ड पे रहते हो ना, मैं फील्ड पे हूँ बोलता हूँ। ऑफिस में ऑफिस टाइम पर आते हैं या नहीं बोलो? 11 बजे 3 बजे रहता हूँ बोलते हैं। हाँ। सुबह में फील्ड पे रहती हूँ, 3 बजे रहता हूँ। 3 बजे आए तो ये पेंडिंग हुआ बोलते हैं, ऐसे बोल रहे हैं। अभी क्लियर हुआ वो ऑनलाइन डालने के लिए मैडम सब्जेक्ट ಬೇಕು ಮುಟೇಶನ್ ನಾನು ನಾಳೆ ಕೊಡ್ಬೇಕು ನೋಡ್ರಿ ಸರ್. ಇದು ಸೈನು ಮಾಡ್ಲಿಕ್ಕೆ ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರ್ರಿ. ಇಲ್ಲಿ ಬಂದು ರೆಸ್ಪೆಕ್ಟ್ ಇಲ್ಲ. ನೀವು ಕೊಟ್ಟಿರಿ ಸರ್ ಒಂದು ಫೋನು, ದಯಮಾಡಿ ಕೈ ಮುಗಿಸ್ತೀನಿ, ಫೋನ್ ಎತ್ತರ ಅಷ್ಟೇ. ಅರೆ ನಾವು ಗೌರ್ಮೆಂಟ್ ಸರ್ವೆಂಟ್, ನಾವು ರಿಟೈರ್ಡ್. ಕಾರ್ಪೊರೇಷನ್ ಅಂತ ವ್ಯವಸ್ಥೆ ಈಗ ಬಂದ ಮೇಲೆ ಕೊಟ್ರಿ ಇಷ್ಟೇ ಕೊಡೋದಿತ್ತು ಇಷ್ಟೇ ಕೊಡೋದು. ಇಷ್ಟು ಕೊಡಕ